ಕೆಪಿಎಸ್ಸಿಯಲ್ಲಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ. ಅಕ್ರಮದ ಬಗ್ಗೆ ತನಿಖೆ ನಡೆಸೋದಕ್ಕೆ ಸಮಿತಿಯನ್ನ ಕೆಪಿಎಸ್ಸಿ ರಚಿಸಿದೆ. ಕೆಪಿಎಸ್ಸಿಯಲ್ಲಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ. ಅದರ ತನಿಖೆ ನಡೆಸೋದಕ್ಕೆ ಸಮಿತಿಯನ್ನ ರಚಿಸಿದೆ ಕೆಪಿಎಸ್ಸಿ. 1 ವಾರದೊಳಗೆ ಕೂಲಂಕುಷವಾಗಿ ಪರಿಶೀಲಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ವಾಸ್ತವಾಂಶದ ವರದಿ ನೀಡೋದಕ್ಕೆ ಆಂತರಿಕ ಉಪ ಸಮಿತಿ ರಚನೆಯಾಗಿರುವುದು. ಕೆಪಿಎಸ್ಸಿ ಕಾರ್ಯದರ್ಶಿ ಕೆ ಜ್ಯೋತಿ ಅವರಿಂದ ತನಿಖಾ ಸಮಿತಿ ರಚನೆಯಾಗಿರುವುದು. ನಿಮಗೆ ಗೊತ್ತಿರೋ ಹಾಗೆ ಕೆಪಿಎಸ್ಸಿಯ ಅಂಡರ್ನಲ್ಲೇ ಕೆಲಸ ಮಾಡ್ತಾ ಇದ್ದ ಶಿವಶಂಕರಪ್ಪ ಅವರು ಕೂಡ ಅವರ ಮಕ್ಕಳು ಸೆಲೆಕ್ಟ್ ಆಗಲಿ ಅನ್ನುವಂಥ ಕಾರಣಕ್ಕೆ ಆದಾಯವನ್ನು ಕಡಿಮೆ ಮಾಡಿ ತೋರಿಸಿದ್ರಿಂದ ಹಿಡಿದು ಆಯೋಗದ ಸಿಬ್ಬಂದಿ, ಆಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಕೂಡ ಇನ್ವಾಲ್ವ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ. 80 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕೆಲವೊಂದಷ್ಟು ಅಕ್ರಮ ಆಗಿದೆ ಅನ್ನೋದಾಗಿ ಈಗಾಗಲೇ ಎಷ್ಟು 400 ಹುದ್ದೆಗಳಿಗೆ ನಡೆದಿದ್ದಂತಹ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಅಕ್ರಮ ಆಗಿದೆ ಅನ್ನೋದಾಗಿ ಆರೋಪಿಸಿ ಚನ್ನರಾಯಪಟ್ಟಣದ ಪಶು ವೈದ್ಯ ಮಂಜುನಾಥ್ ಅವರು ಸೇರಿದಂತೆ 24 ವಿದ್ಯಾರ್ಥಿಗಳು ಕೂಡ ದೂರನ್ನ ಕೊಟ್ಟಿದ್ರು. ಎಲ್ಲವನ್ನ ಗಮನಿಸಿ ಅಕ್ರಮ ನಡೆಸೋದಕ್ಕೆ ಯಾರ್ಯಾರ ಕೈವಾಡ ಇದೆ, ಜೊತೆಗೆ ಅಕ್ರಮವನ್ನು ತಡೆಗಟ್ಟೋದು ಹೇಗೆ, ಮುಂದಿನ ದಿನದಲ್ಲಿ ಅಕ್ರಮಗಳಿಗೆ ಯಾವ ರೀತಿ ಬ್ರೇಕ್ ಹಾಕಬೇಕು, ಇದೆಲ್ಲವನ್ನ ಪರಿಶೀಲಿಸೋದಕ್ಕೆ, ಜೊತೆಗೆ ಇರುವಂತಹ ಕೆಲ ದಾಖಲೆಗಳಿದಾವೆ ಅದನ್ನ ಕೂಡ ಮುಂದಿಟ್ಕೊಂಡು ಹೊಸದಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ವಾಸ್ತವಾಂಶದ ವರದಿಯನ್ನ ನೀಡೋದಕ್ಕೆ ಆಂತರಿಕ ಸಮಿತಿಯನ್ನ ರಚನೆ ಮಾಡಿರೋದು ಗೊತ್ತಾಗ್ತಾ ಇದೆ.